ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಮೊಮ್ಮಗನಿಗೆ ಆರತಿ ಮಾಡಲಿಕ್ಕೋಸ್ಕರ ನಾನು ಈ ಅಲಂಕಾರನ ಅರೇಂಜ್ ಮಾಡಿದ್ದೀನಿ. ನಮ್ಮಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ನಾನು ಹುಟ್ಟಿದ್ದು ಮಂಡ್ಯ, ಬೆಳೆದಿದ್ದು ಕನಕಪುರ. ಅಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಬೆಳಿಗ್ಗೆ ನಾವು ಬೆಳೆದಿರ್ತಕ್ಕಂತಹ ತರಕಾರಿಗಳನ್ನ, ಸೊಪ್ಪುಗಳನ್ನ ಮನೆಗೆ ಹೋಗಿ ಬೆಳಗ್ಗೆನೇ ಬೀರ್ಬಿಟ್ಟು ಬರ್ತಾಯಿದ್ವಿ. ಅಲ್ಲಿ ನಾವು ಬೀರಕ್ಕೆ ಹೋದರೆ ಅವರು ಕೂಡ ನಮಗೆ ಕೊಡ್ತಾಯಿದ್ರು. ಏನಪ್ಪ ಅಂತಂದರೆ ತರಕಾರಿನಲ್ಲಿ ಮೇಯ್ನು ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕುಂಬಳಕಾಯಿ, ಆಮೇಲೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಸೊಪ್ಪುಗಳು ಎಲ್ಲ ಇಟ್ಟು ಕೊಡ್ತಾಯಿದ್ರು. ಬೆಳೆದಿರ್ತಕ್ಕಂತಹ ತರಕಾರಿಗಳಲ್ಲಿ ಬದನೆಕಾಯಿ ಎಲ್ಲ ಇರೋದು. ಆ ಟೈಮಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ಇಟ್ಕೊಡೋರು. ನಾವು ಹೋಗಿ ಕೊಡ್ತಾಯಿದ್ವಿ. ಮಧ್ಯಾಹ್ನದೊತ್ತು ನಾವು ಎಳ್ಳು, ಕಬ್ಬು, ಬಾಳೆಹಣ್ಣು, ಅಂದರೆ ನಮ್ಮಲ್ಲಿ ವೀಳ್ಯದೆಲೆ, ಅಡಿಕೆ ಇಡ್ತಾ ಇರಲಿಲ್ಲ, ಬರೀ ಅಷ್ಟೇ ತೊಗೊಂಡೋಗಿ ಮನೆಗೆ ಹೋಗಿ ಕೊಡ್ತಾಯಿದ್ವಿ. ಅದ್ರ ಜೊತೆ ಮೇಯ್ನಾಗಿ ಗೊಂಬೆಗಳನ್ನ ತೊಗೊಂಡೋಗಿ ಕೊಡ್ತಾಯಿದ್ವಿ. ಗೊಂಬೆಗಳಿಟ್ಟು ಕಳಿಸೋರು. ಆಮೇಲೆ ಸ್ಟೀಲ್ಗಳು ಬಂತು, ಆಮೇಲೆ ಸ್ಟೀಲ್ ಡಬ್ಬಿಗಳು ಬಂತು. ಆ ಥರ ನನಗೆ ಗೊತ್ತಿರೋ ಪ್ರಕಾರ ಎಳ್ಳನ್ನ ಪ್ಯಾಕೆಟ್ ಮಾಡಬೇಕು ಅಂತಂದರೆ ನಮ್ಮ ತಂದೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನದ ಹೆಸ್ರು ಹಾಕ್ಸೋರು. ನಾವು 7 ಜನ ಮಕ್ಕಳಿದ್ವಿ. ಹಾಗಾಗಿ ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ಅಷ್ಟು ನೇಮನ್ನು ಒಂದು ಕವರಲ್ಲಿ ಹಾಕ್ಸಿ ಅದರೊಳಗಡೆ ನಾವು ಇದನ್ನು ಎಳ್ಳು ಎಲ್ಲ ಹಾಕಿ ಪೇಪರ್ ಕವರ್, ಅವ್ರಿಗೆ ವೈಟ್ದು ಮೊನ್ನೆ ನೋಡಿದೆ, ಯಾರೋ ಒಬ್ಬರು ವೈಟ್ ಕವರೆಲ್ಲ ಹಾಕಿ ನಮಗೆ ಕೊಟ್ಟರು. ಆ ಥರ ಹಾಕಿ ಮನೆಗಳಿಗೆ ಹೋಗಿ ತೊಗೊಂಡೋಗಿ ಬೀರ್ತಾಯಿದ್ವಿ. ಏನೇ ಆದ್ರೂ ಆ ಪೇಪರ್ ಕವರ್ ಅಷ್ಟು ಸ್ಟ್ರಾಂಗಾಗಿರೋದು, ಯಾವುದು ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಆಮೇಲೆ ನಾವಿದನ್ನು ಕೊಟ್ಟು ಬಂದಮೇಲೆ ಆಮೇಲೆ ನಮಗೆ ಎಷ್ಟು ಗೊಂಬೆಗಳು ಬಂದಿದೆ ಅಂತ ನೋಡ್ಕೊಳ್ತಾ ಇದ್ವಿ. ಯಾಕೆ ಅಂತಂದರೆ ಅಷ್ಟು ಗೊಂಬೆಗಳು ಬರ್ತಾಯಿತ್ತು. ಈಗ ನಾನು ಇದರಲ್ಲಿ ಕ್ಯಾರೆಟ್ ಇಟ್ಟು ಒಂದು ಟ್ರೀ ಥರ ಮಾಡಿದೆ. ಅದೊಂಚೂರು ನಾವು ಮ್ಯಾಟ್ನ ಎಳೆದಿದ್ದರಿಂದ ಸ್ವಲ್ಪ ಶೇಕ್ ಆಗಿದೆ. ಕ್ಯಾರೆಟು, ಅವರೆಕಾಯಿ ಇಟ್ಟು ನಾನು ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ನನ್ನ ಮೊಮ್ಮಗನಿಗೆ ಈ ಥರ ಅರೇಂಜ್ ಮಾಡಿ ನಾನು ಮಕರ ಸಂಕ್ರಾಂತಿ ಹಬ್ಬನ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಅವನು ಹಾಕಿದಾಗ ಸ್ವಲ್ಪ ಅವನಿಗೆ ಭಯ ಆಯಿತು ಅಂತ ಕಾಣುತ್ತೆ. ಹಾಗಾಗಿ ನೋಡಿ ಏನಾಗ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಮೊಮ್ಮಗನಿಗೆ ಆರತಿ ಮಾಡಲಿಕ್ಕೋಸ್ಕರ ನಾನು ಈ ಅಲಂಕಾರನ ಅರೇಂಜ್ ಮಾಡಿದ್ದೀನಿ. ನಮ್ಮಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ನಾನು ಹುಟ್ಟಿದ್ದು ಮಂಡ್ಯ, ಬೆಳೆದಿದ್ದು ಕನಕಪುರ. ಅಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಬೆಳಿಗ್ಗೆ ನಾವು ಬೆಳೆದಿರ್ತಕ್ಕಂತಹ ತರಕಾರಿಗಳನ್ನ, ಸೊಪ್ಪುಗಳನ್ನ ಮನೆಗೆ ಹೋಗಿ ಬೆಳಗ್ಗೆನೇ ಬೀರ್ಬಿಟ್ಟು ಬರ್ತಾಯಿದ್ವಿ. ಅಲ್ಲಿ ನಾವು ಬೀರಕ್ಕೆ ಹೋದರೆ ಅವರು ಕೂಡ ನಮಗೆ ಕೊಡ್ತಾಯಿದ್ರು. ಏನಪ್ಪ ಅಂತಂದರೆ ತರಕಾರಿನಲ್ಲಿ ಮೇಯ್ನು ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕುಂಬಳಕಾಯಿ, ಆಮೇಲೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಸೊಪ್ಪುಗಳು ಎಲ್ಲ ಇಟ್ಟು ಕೊಡ್ತಾಯಿದ್ರು. ಬೆಳೆದಿರ್ತಕ್ಕಂತಹ ತರಕಾರಿಗಳಲ್ಲಿ ಬದನೆಕಾಯಿ ಎಲ್ಲ ಇರೋದು. ಆ ಟೈಮಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ಇಟ್ಕೊಡೋರು. ನಾವು ಹೋಗಿ ಕೊಡ್ತಾಯಿದ್ವಿ. ಮಧ್ಯಾಹ್ನದೊತ್ತು ನಾವು ಎಳ್ಳು, ಕಬ್ಬು, ಬಾಳೆಹಣ್ಣು, ಅಂದರೆ ನಮ್ಮಲ್ಲಿ ವೀಳ್ಯದೆಲೆ, ಅಡಿಕೆ ಇಡ್ತಾ ಇರಲಿಲ್ಲ, ಬರೀ ಅಷ್ಟೇ ತೊಗೊಂಡೋಗಿ ಮನೆಗೆ ಹೋಗಿ ಕೊಡ್ತಾಯಿದ್ವಿ. ಅದ್ರ ಜೊತೆ ಮೇಯ್ನಾಗಿ ಗೊಂಬೆಗಳನ್ನ ತೊಗೊಂಡೋಗಿ ಕೊಡ್ತಾಯಿದ್ವಿ. ಗೊಂಬೆಗಳಿಟ್ಟು ಕಳಿಸೋರು. ಆಮೇಲೆ ಸ್ಟೀಲ್ಗಳು ಬಂತು, ಆಮೇಲೆ ಸ್ಟೀಲ್ ಡಬ್ಬಿಗಳು ಬಂತು. ಆ ಥರ ನನಗೆ ಗೊತ್ತಿರೋ ಪ್ರಕಾರ ಎಳ್ಳನ್ನ ಪ್ಯಾಕೆಟ್ ಮಾಡಬೇಕು ಅಂತಂದರೆ ನಮ್ಮ ತಂದೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನದ ಹೆಸ್ರು ಹಾಕ್ಸೋರು. ನಾವು 7 ಜನ ಮಕ್ಕಳಿದ್ವಿ. ಹಾಗಾಗಿ ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ಅಷ್ಟು ನೇಮನ್ನು ಒಂದು ಕವರಲ್ಲಿ ಹಾಕ್ಸಿ ಅದರೊಳಗಡೆ ನಾವು ಇದನ್ನು ಎಳ್ಳು ಎಲ್ಲ ಹಾಕಿ ಪೇಪರ್ ಕವರ್, ಅವ್ರಿಗೆ ವೈಟ್ದು ಮೊನ್ನೆ ನೋಡಿದೆ, ಯಾರೋ ಒಬ್ಬರು ವೈಟ್ ಕವರೆಲ್ಲ ಹಾಕಿ ನಮಗೆ ಕೊಟ್ಟರು. ಆ ಥರ ಹಾಕಿ ಮನೆಗಳಿಗೆ ಹೋಗಿ ತೊಗೊಂಡೋಗಿ
ಬೀರ್ತಾ ಇದ್ವಿ. ಏನೇ ಆದ್ರೂ ಆ ಪೇಪರ್ ಕವರ್ ಅಷ್ಟು ಸ್ಟ್ರಾಂಗಾಗಿರೋದು, ಯಾವುದು ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಆಮೇಲೆ ನಾವಿದನ್ನು ಕೊಟ್ಟು ಬಂದಮೇಲೆ ಆಮೇಲೆ ನಮಗೆ ಎಷ್ಟು ಗೊಂಬೆಗಳು ಬಂದಿದೆ ಅಂತ ನೋಡ್ಕೊಳ್ತಾ ಇದ್ವಿ. ಏಕೆ ಅಂತಂದರೆ ಅಷ್ಟು ಗೊಂಬೆಗಳು ಬರ್ತಾಯಿತ್ತು. ಈಗ ನಾನು ಇದರಲ್ಲಿ ಕ್ಯಾರೆಟ್ ಇಟ್ಟು ಒಂದು ಟ್ರೀ ಥರ ಮಾಡಿದೆ. ಅದೊಂಚೂರು ನಾವು ಮ್ಯಾಟ್ನ ಎಳೆದಿದ್ದರಿಂದ ಸ್ವಲ್ಪ ಶೇಕ್ ಆಗಿದೆ. ಕ್ಯಾರೆಟು ಅವರೆಕಾಯಿ ಇಟ್ಟು ನಾನು ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ನನ್ನ ಮೊಮ್ಮಗನಿಗೆ ಈ ಥರ ಅರೇಂಜ್ ಮಾಡಿ ನಾನು ಮಕರ ಸಂಕ್ರಾಂತಿ ಹಬ್ಬನ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಅವನು ಹಾಕಿದಾಗ ಸ್ವಲ್ಪ ಅವನಿಗೆ ಭಯ ಆಯಿತು ಅಂತ ಕಾಣುತ್ತೆ. ಹಾಗಾಗಿ ನೋಡಿ ಏನಾಗ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದಾನೆ.